DRDOದ ಹೊಸ ಹೈಪರ್ಸಾನಿಕ್ ಅಪ್ಗ್ರೇಡಿಂಗ್ ಅನ್ನ ನೋಡಿ ವಿಶ್ವವೇ ಶಾಕ್ ಆಗಿದೆ. ಪ್ರಾಜೆಕ್ಟ್ ವಿಷ್ಣು ಏನು ಭಾರತದ ಹೊಸ ಗುಪ್ತಾಸ್ತ್ರನ. ಭಾರತ ಈಗ ಕೇವಲ ಮಿಸೈಲ್ ತಯಾರಿಸ್ತಾ ಇಲ್ಲ, ವಿಶ್ವದ ದೊಡ್ಡ ಶಕ್ತಿಗಳಿಗೂ ನಿದ್ರೆಯನ್ನ ಕೆಡಿಸುವಂತಹ ಮಟ್ಟದ ಅಸ್ತ್ರಗಳನ್ನ ನಿರ್ಮಾಣ ಮಾಡ್ತಾ ಇದೆ. DRDO ಈಗ ಅಭಿವೃದ್ಧಿಪಡಿಸುತ್ತಿರುವಂತಹ ಹೊಸ ಹೈಪರ್ಸಾನಿಕ್ ವೆಪನ್ ಬಗ್ಗೆ ಮಾಹಿತಿ ಹೊರ ಬಂದಿದ್ದು, ಇದರಲ್ಲಿ FNS ಆಕ್ಚುಯೇಟರ್ಸ್ ಮತ್ತೆ MI ಸೆನ್ಸಾರ್ ಗಳನ್ನ ಹೊಂದಿರುತ್ತೆ ಮತ್ತು ಅತ್ಯಂತ ರಹಸ್ಯವಾದ ಪ್ರಾಜೆಕ್ಟ್ ವಿಷ್ಣು ಹೆಸರು ಕೇಳಿ ಬರ್ತಾ ಇದೆ. ಈ ಮಿಸೈಲ್ ನ ವೇಗ ಎಷ್ಟು ಅಂದ್ರೆ ಮ್ಯಾಕ್ 8 ಅಂತ, ಅಂದ್ರೆ ಧ್ವನಿಗಿಂತ 8 ಪಟ್ಟು ವೇಗವಾಗಿ ಹೋಗುತ್ತೆ. ಚೀನಾ, ಪಾಕಿಸ್ತಾನ ಮಾತ್ರ ಅಲ್ಲ, ಅಮೆರಿಕ, ರಷ್ಯಾ ಕೂಡ ಈಗ ಭಾರತವನ್ನ ಗಮನಿಸ್ತಾ ಇದಾವೆ. ಹಾಗಾದ್ರೆ ಏನಿದು ಹೊಸ ಭಾರತೀಯ ಅಸ್ತ್ರ ಅಂದ್ರೆ, ಇದ್ರ ಹಿಂದಿರುವಂತ ಶಕ್ತಿ ಏನು ಅಂತಂದ್ರೆ, ಸಾಮಾನ್ಯ ಮಿಸೈಲ್ ಗಳು ಶತ್ರುಗಳ ರೆಡಾರ್ ಗಳಿಗೆ ಸಿಕ್ ಬೀಳಬಹುದು. ಆದ್ರೆ ಹೈಪರ್ಸಾನಿಕ್ ಮಿಸೈಲ್ ಅಂದ್ರೆ ಆಟವೇ ಬೇರೆ. ಇವು ಮಾಕ್ 5ಕ್ಕಿಂತ ಹೆಚ್ಚು ವೇಗದಲ್ಲಿ ಪ್ರಯಾಣ ಮಾಡೋದ್ರಿಂದ, ಅಂದ್ರೆ ಎಕ್ಸಾಂಪಲ್ ಈಗ ಮಾಕ್ 8 ಅಂದ್ರೆ 11,000 ಕಿಲೋಮೀಟರ್ ಪರ್ ಅವರಿಗೆ ಫಾಸ್ಟ್ ಅಲ್ಲಿ ಹೋಗ್ತಾ ಇರುತ್ತೆ. ಅಂದ್ರೆ ಸುಮಾರು 11,000 ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಹೋಗ್ತಾ ಇದ್ರೆ ದೆಹಲಿಯಿಂದ ಬೀಜಿಂಗ್ ಹೋಗಕ್ಕೆ ವಿಮಾನದಲ್ಲಿ ಹೋಗಕ್ಕೆ ಗಂಟೆಗಳು ಬೇಕು. ಆದ್ರೆ ಮಿಸೈಲ್ ಕೆಲವೇ ನಿಮಿಷಗಳಲ್ಲಿ ಹೋಗುತ್ತೆ. ಇದರ ದೊಡ್ಡ ಶಕ್ತಿ ಏನು ಅಂದ್ರೆ, ಮಧ್ಯದಲ್ಲಿ ದಿಕ್ಕು ಬದಲಿಸಬಹುದು, ಕಡಿಮೆ ಎತ್ತರದಲ್ಲಿ ಹಾರಬಹುದು, ರೆಡಾರ್ ಅನ್ನ ತಪ್ಪಿಸಿಕೊಳ್ಳಬಹುದು, ಏರ್ ಡಿಫೆನ್ಸ್ ಸಿಸ್ಟಮ್ ಗಳಿಗೆ ಸಿಕ್ಕಿಕೊಳ್ಳದ ಹಾಗೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ಬೋದು. ನಿಜವಾಗ್ಲೂ ಸ್ನೇಹಿತರೆ, DRDO ಅತ್ಯಂತ ರಹಸ್ಯ ಯೋಜನೆಗಳಲ್ಲಿ ಇದು ಒಂದು ಪ್ರಾಜೆಕ್ಟ್ ವಿಷ್ಣು. ಇದರ ಅಡಿಯಲ್ಲಿ ಅಭಿವೃದ್ಧಿಯಾಗಿರುವಂತ ಅಸ್ತ್ರ ಏನಿದೆಯಲ್ಲ, ETLDHCM ಅಂತ ಕರೀತಾರೆ. ಅಂದ್ರೆ ಎಕ್ಸ್ಟೆಂಡೆಡ್ ಟ್ರಾಜೆಕ್ಟರಿ ಲಾಂಗ್ ಡ್ಯೂರೇಷನ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅಂತ ಕರೀತಾರೆ. ಮಾಕ್ 8 ಹೊಂದಿರೋಂಥ ಇದು 1500 ಕಿಲೋಮೀಟರ್ ಇಂದ 2500 ಕಿಲೋಮೀಟರ್ ರೇಂಜ್ ವ್ಯಾಪ್ತಿಯನ್ನು ಇದು ಹೊಂದಿರುತ್ತೆ. ಆಮೇಲೆ ನ್ಯೂಕ್ಲಿಯರ್ ಮತ್ತು ಕನ್ವೆನ್ಷನಲ್ ಎರಡು ಹೊತ್ತೊಯ್ಯುವಂಥ ಸಾಮರ್ಥ್ಯ ಇದು ಹೊಂದಿರುತ್ತೆ. ಲ್ಯಾಂಡ್, ಏರ್, ಸಿ 3 ಪ್ಲಾಟ್ಫಾರ್ಮ್ನಿಂದ ಅದನ್ನು ಲಾಂಚ್ ಮಾಡ್ಬೋದು. ಅಂದರೆ ಭಾರತದ ಸುಖೋಯಿಂದನೂ ನಾವು ಲಾಂಚ್ ಮಾಡ್ಬೋದು, ರಫೇಲ್ನಿಂದನೂ ಲಾಂಚ್ ಮಾಡ್ಬೋದು, ನಮ್ಮ ನ್ಯಾವಿ ಶಿಪ್ಸು, ಗ್ರೌಂಡ್ ಲಾಂಚರ್ಸು ಎಲ್ಲಿಂದ ಬೇಕಾದರೂ ನಾವು ಅದನ್ನು ಲಾಂಚ್ ಮಾಡ್ಬೋದು. ಇತ್ತೀಚೆಗೆ ಹೊರಬಂದ ವರದಿಗಳ ಪ್ರಕಾರ DRDO ಈಗ FNS ಆಕ್ಟಿವೇಟರ್ ಮತ್ತು MI ಸೆನ್ಸಾರ್ಗಳನ್ನು ಖರೀದಿಯ ಪ್ರಕ್ರಿಯೆ ಆರಂಭಿಸಿದೆ. FNS ಅಂದರೆ ಬಹುಶಃ ಫ್ಲೆಕ್ಸ್ ನಾಸಲ್ ಸಿಸ್ಟಮ್. ಇದು ಮಿಸೈಲ್ ಹಾರ್ತಿರುವಂಥ ದಿಕ್ಕನ್ನು ಬದಲಾಯಿಸೋದಕ್ಕೆ ಸಹಾಯ ಮಾಡುವಂಥ ಒಂದು ಟೆಕ್ನಾಲಜಿ. MI ಸೆನ್ಸಾರ್ ಅಂದರೆ ಏನಕ್ಕೆ? ಇದು ವೇಗ ಅಳೆಯುತ್ತೆ, ದಿಕ್ಕನ್ನು ಟ್ರ್ಯಾಕ್ ಮಾಡುತ್ತೆ, ತಾಪಮಾನವನ್ನು ಗಮನಿಸುತ್ತೆ ಮತ್ತು ಶತ್ರುಗಳನ್ನು ತಪ್ಪಿಸಲು ರಿಯಲ್ ಟೈಮಲ್ಲಿ ಕರೆಕ್ಷನನ್ನು ಮಾಡ್ಕೊಳ್ಳೋಂಥ ಎಬಿಲಿಟಿನ ಇದು ಹೊಂದಿರುತ್ತೆ. ಸರಳವಾಗಿ ಹೇಳೋದಾದರೆ ಮಿಸೈಲ್ನ ಬ್ರೇನ್ ಮತ್ತು ಕಣ್ಣು ಅಂತಲೇ ಹೇಳ್ಬೋದು. ಹಾಗೆಯೇ ನಿಜವಾಗ್ಲೂ ಇದು ಅತ್ಯಂತ ದೊಡ್ಡ ಗೇಮ್ ಚೇಂಜರ್. ಸ್ಕ್ರಾಮ್ ಜೆಟ್ ಇಂಜಿನ್ನು 26 ಜನವರಿ 9ರಿಂದ DRDO ಸಾಧನೆ ಮಾಡಿತ್ತು. ಅವರು 12 ನಿಮಿಷಗಳ ಕಾಲ ಫುಲ್ ಸ್ಕೇಲ್ ಸ್ಕ್ರಾಮ್ ಜೆಟ್ ಇಂಜಿನನ್ನು ಗ್ರೌಂಡ್ ಟೆಸ್ಟ್ ಯಶಸ್ವಿಯಾಗಿ ನಡೆಸಿದ್ದಾರೆ. ಈ ಎಂಜಿನ್ನ ವಿಶೇಷತೆ ಏನು ಅಂದರೆ, ಸಾಮಾನ್ಯ ರಾಕೆಟ್ ತನ್ನ ಆಕ್ಸಿಜನನ್ನು ಹೊತ್ಕೊಂಡು ಹೋಗುತ್ತೆ, ಆದರೆ ಸ್ಕ್ರಾಮ್ ಜೆಟ್ಟು ಇಂಜಿನ್ ವಾತಾವರಣದಲ್ಲಿರೋ ಆಕ್ಸಿಜನನ್ನು ಬಳಸ್ಕೊಳ್ಳುತ್ತೆ. ಅಲ್ಲಿಗೆ ತೂಕ ಕಡಿಮೆ ಆಯಿತು. ಈ ಥರ ಸ್ಕ್ರಾಮ್ ಜೆಟ್ ಇಂಜಿನನ್ನು ಬಳಸಿರೋಂಥ ಮಿಸೈಲ್ಗಳು ತುಂಬ ಶಕ್ತಿಯನ್ನು ಪಡ್ಕೊಂಡಿರುತ್ತೆ, ಹೆಚ್ಚು ವೇಗ ಇರುತ್ತೆ, ರೇಂಜ್ ಎಷ್ಟಿರುತ್ತೆ, ಕಡಿಮೆ ಫ್ಯೂಯಲನ್ನು ಪಡ್ಕೊಂಡಿರ್ತವೆ. ಡಿಸ್ಟ್ರಕ್ಷನ್ ಪವರ್ ಅಂತೂ ಬೇಕಾಗಿಲ್ಲ, ಅಷ್ಟು ಡಿಸ್ಟ್ರಕ್ಷನ್ ಪವರನ್ನು ಹೊಂದ್ತಾ ಇರುತ್ತೆ. ವಿಶ್ವ ಯಾಕೆ ಭಯ ಪಡ್ತಾ ಇದೆ ಅಂದರೆ, ಈಗ ನೀವು ನೋಡಿರೋ ಹಾಗೆ ಈ ಥರದ ಟೆಕ್ನಾಲಜಿನ ಅಮೇರಿಕಾ, ರಷ್ಯಾ, ಚೀನಾ ಇದು ಹೊಂದಿದ್ದಾವೆ. ಈ ಪಟ್ಟಿಗೆ ಸೇರಿದಂಥ 4ನೇ ರಾಷ್ಟ್ರ ಭಾರತ ಆಯಿತು. ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ಬೋದು? ಈ ಏರ್ಕ್ರಾಫ್ಟರ್ಗಳ ಮೇಲೆ, ಕ್ಯಾರಿಯರ್ಸ್ನ ಮೇಲೆ ಡೆಸ್ಟ್ರಾಯ್ ಮಾಡೋದಕ್ಕೆ ಅದನ್ನು ಮಾಡ್ಬೋದು, ಬಂಕರ್ಗಳನ್ನು ಹೊಡಿಬೋದು, ರೆಡಾರ್ ಸಿಸ್ಟಮ್ಗಳನ್ನು ನಾಶ ಮಾಡ್ಬೋದು, ಡೀಪ್ ಸ್ಟ್ರೈಕ್ ಮಿಷನ್ಗಳನ್ನು ಮಾಡೋದಕ್ಕೆ ಮಿಸೈಲ್ಗಳನ್ನು ಬಳಸ್ತಾ ಹೋಗ್ಬೋದು. ಇಷ್ಟೆಲ್ಲ ಅದ್ಭುತವಾದಂಥ ಟೆಕ್ನಾಲಜಿನ ಅಭಿವೃದ್ಧಿಪಡಿಸ್ತಿದ್ದಂಥ ನಮ್ಮ ವಿಜ್ಞಾನಿಗಳಿಗೆ ಅಭಿನಂದನೆಗಳನ್ನು ಹೇಳ್ತಾ, ಈ ಒಂದು ಚಾನಲನ್ನು ಈ ರೀತಿಯ ಕರೆಂಟ್ ಅಫೇರ್ಸ್ಗಳಿಗೆ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ನೀವು ಈ ಒಂದು ವಿಡಿಯೋಗಳನ್ನು ಸಂಪೂರ್ಣ ವಿಡಿಯೋ ನೋಡಬೇಕು ಅಂತಲ್ಲ ಸ್ನೇಹಿತರೆ, ಸುಮ್ಮನೆ ಪ್ಲೇ ಮಾಡಿ ನೀವು ಕೇಳ್ತಾ ಹೋದರೆ ಖಂಡಿತ ನಿಧಾನವಾಗಿ ನಿಮಗೆ ನಾಲೆಜ್ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.